ಗಿರ್ಜಾ ರೊಟ್ಟಿ ಒಳ್ಳೆ ಭಾರಿ ಚನ್ಕವೆ ಊಸಿ ಚೆನ್ನಾಗಿ ಮಾಡೋಕ್ಕಿಲ್ಲ ನೀನು ರೊಟ್ಟಿಗೆ ಅದಕ್ಕೆ ನೀನು ರೊಟ್ಟಿ ಗಿಟ್ಟಿ ಮಾಡಿವ್ರಿ ಅಂದದಕ್ಕೆ ಬೇಡ ಗಿಡ ಅನ್ನೋಕ್ಕಿಲ್ಲ ಊಸಿ ಚೆನ್ನಾಗಿ ಮಾಡಿ ರಾಗಿ ರೊಟ್ಟಿ ಆಗಲಿ ಅಕ್ಕಿ ರೊಟ್ಟಿ ಆಗಲಿ ಜೋಳದ ರೊಟ್ಟಿ ಆಗಲಿ ರವೆ ರೊಟ್ಟಿ ಆಗಲಿ ಊಸಿ ಚೆನ್ನಾಗಿ ಮಾಡೋಕ್ಕಿಲ್ಲ ನಮ್ಮ ಮಟ್ಟಿಲು ಅವೇ ಬಾಯಿಗೆ ಹಾಕೋರೆ ಅಲ್ಲೇ ಮುರಿದೋಗ್ಬಿಡ್ಬೇಕು ಹಂಗೆ ಮಾಡ್ತಾವೆ ರಾಗಿ ರೊಟ್ಟಿಗೆ ನೋಡಿ ಏನು ಚೆನ್ನಾಗಿರೋದು ಭಾರಿ ಚೆನ್ನಾಗಿ ಮಾಡಿದ್ದಕ್ಕನ್ನ ಗಿರ್ಜಾ ನೀನು ನಮ್ಮ ಬಿಟ್ಟೆವು ನೀನು ಕಾಲು ಹಿಡ್ಕೊಂಡು ಉಗ್ಬೇಕು ಅಂತ ತಕೋ ನೀನು ಮಾಡಂಗೆ ಅಡುಗೆ ಕಲಿಬೇಕು ಅಂದರೆ ನೀನು ಕಾಲು ಹಿಡ್ಕೊಂಡು ಉಗ್ಬೇಕು ಹ್ಞೂ ಹುಸಿ ಹೇಳ್ಕೊಡು ಅಯ್ಯೋ ಅದೇ ಕಂಗಂದಿಯಕ್ಕೆ ನಿನ್ನ ಸೊಸೆರು ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂತ ತಕೋ ಅದೇ ರೊಟ್ಟಿ ಹಾಕಿದ್ನಲ್ಲ ಹೆಂಗಿರು ಬಂದಲ್ಲ ಆಮೇಲೆ ಭಾರಿ ಆಸೆ ಅಲ್ವ ರೊಟ್ಟಿ ಅಂದರೆ ನಿಂಗೆ ಅದಕ್ಕೆ ಕರೆದಿದ್ದು ಕತೆ ಅವ್ರೇನು ಚೆನ್ನಾಗಿ ಮಾಡೋಕ್ಕಿಲ್ವಾ ಮಾಡ್ತಾರೆ ರೊಟ್ಟಿ ಮಾತ್ರ ನಿನ್ನಂಗೆ ಮಾಡೋಕ್ಕಿಲ್ಲ ಕಂತಕೋ ಈ ರೊಟ್ಟಿಗೂ ಬಿಸಿ ಬಿಸಿ ರೊಟ್ಟಿಗೂ ಆ ಬೆಣ್ಣಗೂ ಯಾವಾಗ ಕಡ್ದಿದ್ದು ಅಯ್ಯೋ ಆ ಥರ ಕಡ್ದಿದ್ದು ಮೊನ್ನೆ ಡೈರಿ ಕಕ್ಕದು ಲೇಟಾಗೋಯ್ತಾ ಅದಕ್ಕೆ ಹಾಲು ಹಂಗೆ ಉಳ್ಕೊಂಡಿತ್ತು ಅದ ಮೊಸರಮ್ಗೆ ಹಾಕಿ ಮೊಸರು ಮಾಡ್ಕೊಂಡು ಇವತ್ತು ಆ ಥರ ಹೆಂಗೆ ಕರ್ಕೊಂಡೆ ಅದೇ ಕೇಳದೆ ಮರ್ತ್ಕೊಂಡೆ ನೀ ಸೊಸೆಗೆ ಎಷ್ಟು ತಿಂಗಳು ಅಯ್ಯ ಆಯ್ತು ಕಂತಕೋ ಮುಗಾಗಿ ಸ್ವಲ್ಪ 9 ತಿಂಗಳು ತುಂಬ್ತಾ ಕೂತದೆ ಅಲ್ಲ ಕರ್ಕೊಬರಕ್ಕಿಲ್ವಾ ಕರ್ದಿದ್ಕೆ ಹೂವ ಇಲ್ಲೇ ಕಳ್ಸಕ್ಕಿಲ್ಲ 1 ವರ್ಷ ಆಗಲಿ ಅಂತ ಕೂತಾಳೆ ಬಾಣ್ತನ ಮಾಡೋ ಚಂದಕ್ಕೆ ಅದಕ್ಕೆ ಮುಗ ಚೆನ್ನಾಗಿಲ್ವಾ ಅಯ್ಯೋ ಏನು ಚಂದವೋ ಏನೋ ಕನಕ ಮುಗ ಚೆನ್ನಾಗದೆ ನೋಡಕ್ಕೆ ಭಾರಿ ಚೀಕು ಸಣ್ಣ ಊಸಿ ಸಣ್ಣ ಇದ್ದದ ಭಾರಿ ಸಣ್ಣಕದೆ ಆಮೇಲೆ ಇದು ಏನು ರಸಪಸ ಇಲ್ಲ ಬೆಳ್ಳಿಗೆ ರವಿ ಹಂಗೆ ತೊಳೆದು ಮುತ್ನಂಗದೆ ಮುಗ ಅಂತೂ ಚೆನ್ನಾಗಿ ಮಾಡ್ಬೇಕಲ್ಲ ಬಾಣ್ತನವ ಬಾಣ್ತನ ಚೆನ್ನಾಗಿ ಮಾಡಿಲ್ಲ ಒಂಚೂರು ಚೆನ್ನಾಗಿ ಮಾಡಿಲ್ಲ ಅವಳಂತೂ ಹೆಂಗವಳೆ ಹಂಗೆ ಅವಳೆ ಒಂಚೂರು ದಪ್ಪ ಆಗದ ಮುಟ್ಟದ ನಂಗಿಲ್ಲ ಬಾಣ್ತಿ ಹೆಂಗಿರ್ಬೇಕು ಏನು ಬೆಳ್ಳಗೆ ರವ ರವ ಅಂತ ಮಿಂಚಬೇಕು ಏನು ಗುಂಡ್ಗೆ ಏನೂ ಇಲ್ಲ ಮೊದಲು ಹೆಂಗಿದ್ಲು ಹಂಗೆ ಏನೋ ಬಾಣ್ತನದಲ್ಲಿ ಏನು ಮಾಡ್ತಿದ್ದಾಳೋ ನಾನು ಕಾಣಕಂತ ತಕೋ ಬಾಣ್ತನ ಅಂದ್ಬಿಟ್ಟು ಅದು ಏನು ಮಾಡ್ತಿದ್ದಾಳೋ ಏನೂ ಇಲ್ಲ ಕನಕ ಏನೂ ಇಲ್ಲ ನಾವೇನಾದ್ರು ಹೇಳಿದ್ರೆ ಹತ್ಕುವೆ ಮನೇಲಿ ಮಾತುಗಳು ಅದಕ್ಕೆ ಕಡೆ ಎಲ್ಲಕ್ಕೂ ಮಾತಾಡ್ತಾರೆ ನಿಮಗೆ ಸಮಾಧಾನ ಆಯ್ಕಿಲ್ವಾ ಅಂತವೆ ನಾವು ಮಾತಾಡೋದು ಮಾತ್ರ ಕಾಣ್ತವೆ ನಾವೇನಾರು ಹೋಗ್ಲಿ ಇರೋದೇ ತಾನೇ ಹೇಳೋದು ಏನು ಇಲ್ದಿರೋದು ಹೇಳಕ್ಕೆ ಹೋದವ ಅದೇ ಇರೋದು ಕಂಡ್ರೆ ಯಾರಿಗೂ ಆಯ್ಕಿಲ್ಲ ಇರೋದು ಹೇಳಿದ್ರೆ ಇದ್ದಂಗೆ ಹೇಳಿದ್ರೆ ಎದ್ದು ಗೊತ್ತಿದ್ರಂತೆ ನಂಗೆ ಆಯ್ತದೆ ಅದಕ್ಕೆ ನಾನು ಏನೂ ಮಾತಾಡಿಲ್ಲ ಆದ್ರೂ ಮುಗಿ ನೋಡ್ರೆ ಭಾರಿ ಹೊಟ್ಟೆ ಹೋಯ್ತದೆ ಅಷ್ಟು ಚಂದುಳ್ಳಿ ಮುಗಿನ ಹೆಂಗೆ ಸಾಕ್ಬೇಕು ಹೆಂಗೆ ಸಾಕ್ಬೇಕು ಹೇಳು ಅಲ್ಲ ಕನ್ಗಿಜ್ಜ ಭಾರಿ ಬಡವ್ರು ಅಂತಲ್ಲ ನನ್ನ ಸೊಸೆ ಕಡೆಯವರು ಉಣ್ಣಕ್ಕೆ ತಿನ್ನಕ್ಕೆ ಎಲ್ಲ ಪರದಾಡ್ತಾರಂತಲ್ಲ ಎಲ್ಲಕ್ಕೂ ಕೊಂಡೋದು ಪರದಾಡೋದು ಅದೇ ಏನು ಅಷ್ಟು ಇದಿಲ್ಲ ಅಂತ ಅಂತಿದ್ರು ಅಷ್ಟು ಬಂಡವಾಳವಾಗಿಲ್ಲ ಅಂತಿದ್ರಲ್ಲ ಅಯ್ಯೋ ಅಂತಕೋ ಏನು ಮಾಡೋಕ್ಕದಕ್ಕೆ ಇನ್ನೇನು ಮಾಡೋಕ್ಕದ ಗಂಟಾಕ ಬಂದ್ಬಿಟ್ಟಿವೆಲ್ಲ ನಮ್ಮ ಮನೆ ಬರ ಹಿಂಗೆ ಅಂತೀನಿ ಅಂತ ಬೇಜಾರು ಮಾಡ್ಕೊಬೇಡ ನಿಮ್ಮ ಮನೆಗಾಗಿರೆ ಏನು ಕೀವಲ್ ನಿಲ್ಲೋರು ನಾ ಕೊಡ್ತೀನಿ ತಾನು ಕೊಡ್ತೀನಿ ನಾ ಮುಂದು ಅಂತ ಹೆಣ್ಣು ಕೊಡೋಕ್ಕೆ ಕೀವಲ್ ನಿಂತ್ಕೊಳ್ಳೋರು ನೀನೇ ಅದಕ್ಕೆ ವರದಕ್ಷಿಣೆ ಇಲ್ಲ ಏನೂ ಇಲ್ಲ ಹೋಗಿ ಹೆಣ್ಣು ಮದುವೆ ಮಾಡ್ಕೊಬಂದಿದ್ದಿ ಈಗ ಹೇಳಿದ್ರೆ ಏನು ಪ್ರಯತ್ನ ಇಲ್ಲ ನಾಳೆ ನೀನು ಮದುವೆ ಮಾಡ್ಕೊಂಡು ಬಂದ್ಬಿಟ್ಟಿದ್ದಿ ಎಲ್ಲ ಆದರೂ ಹೇಳಿದ್ದು ನಾನು ಅದಕ್ಕೆ ಅಚ್ಚುಕಟ್ಟಾಗಿ ವರದಕ್ಷಿಣೆ ಕೊಟ್ಕೊಂಡು ಇನ್ನೂ ಚಂದುಳ್ಳಿ ಹೆಣ್ಣ ಮದುವೆ ಮಾಡೋರು ರವಿಗೆ ಆಮೇಲೆ ಲಿಮಿಟಿಗೆ ಸರಿಯಾಗೆ ಜೋಡಿ ಆಗೋದು ಹೋಗಿ ಮನೇಲಿ ಹೆಣ್ಣು ತಂದುಬಿಟ್ಟು ಅವ್ರ ಬುದ್ಧಿ ತೋರಿಸ್ತಾರೆ ಇನ್ನೇನು ಮಾಡೋಕ್ಕಾದದು ನೀನಾಗೋದಕ್ಕೆ ಚೆನ್ನಾಗಿ ನೋಡ್ಕೊಂಡಿದ್ದಕ್ಕಂತಕೋ ಸೊಸೆನ ಭಾರಿ ಚೆನ್ನಾಗಿ ನೋಡ್ಕೊತಿದ್ದೀನಿ ನೀನು ನಾನು ನೋಡಿಲ್ವಾ ಬೇರೆಯವರೆಲ್ಲ ಅವರೇ ಕೈ ಅನ್ನೋದು ಮಾಡೋದು ಮುಟ್ಟೋದು ಮಾಡ್ತಾರೆ ನೀನು ಮಾತ್ರ ಭಾರಿ ಚೆನ್ನಾಗಿ ನೋಡ್ಕೊತಿದ್ದಿ ಸೊಸೆನ ಆದ್ರೆ ಅವಳೇ ಸೊಸೆನೇ ಹಂಗೆ ಆಡೋದು ಕನಕ ಅವಳೆಯ ಈ ಕೆಂದಿ ಬಾಳದ ಮುಟ್ಟದ ಎಲ್ಲ ಬುದ್ಧಿ ಇಲ್ಲ ಬರಲಿ ತಕೋ ಮಾಡ್ತೀನಿ ಏನು ಉಣ್ಣಕ್ಕೆ ತಿನ್ನಕ್ಕೆ ಅಲ್ಲಿದ್ದರೆ ತಾನೇ ನೆಟ್ವಾಗಿ ಅಯ್ಯೋ ಬಾಣ್ತಾರಂದ್ರೆ ಬಿಟ್ಬಿಟ್ಟಾರ ಸಾಲ ಸೋಲನ್ನು ಮಾಡ್ತಾರೆ ಬಿಡು ಗಿರ್ಜ ತಲೆ ಕೆಡ್ಸ್ಕೊಬೇಡತ್ತಾಗೆ ಅಯ್ಯೋ ಅವ್ರು ಮಾಡೋದ ಕಂಡಿವ್ನಿ ಕಂತಕ್ಕ ಅವ್ರು ಮಾಡೋದ ಚಂದ ಕಂಡಿವ್ನಿ ಏನು ಸಾಲ ಸೋಲ ಮಾಡಿ ಅದು ಏನು ಮಟ್ಟಿದ್ದು ಏನು ದಬಾಕಾರ ನಾನು ಕಾಣೆ ಕನಕ ನಾನು ಕಾಣೆ ಅದೇನು ಮಾಡೋರು ಅವ್ರ ಮೇಲೆ ಅಂತ ನಂಬಿಕೆ ಇಲ್ಲ ಏನಾದ್ರು ಮಾಡ್ತಾರೆ ಅಂತವೆ ಅವ್ರನ್ನ ನಂಬ್ಕೊಬಿಟ್ರೆ ಅದೇ ಚೊಂಬಿಟ್ಕೊ ಹೋಗ್ಬೇಕಾಯ್ತದೆ ತಿರುಪ್ತಿಗೆ ಹುಟ್ಟಿಗೆ ನೆಟ್ವರ್ಕ್ ಬಾಣ್ತಾರೆ ನೆಟ್ವರ್ಕ್ ಮಾಡೋಕ್ಕಾಗಿಲ್ಲ ಅವ್ರಿಗೆ ನಾನು ಹೆಂಗೋ ಇದ್ದಾಳೇನೋ ಅನ್ಕೊಂಡು ಒಯ್ತೀನಿ ಮುಗಿ ನೋಡೋಕ್ಕೆ ಹುಡ್ತಾಗ ಒಂದು ಪಾಟಿ ಹೆಂಗಿತ್ತು ಹಂಗೆ ಅದೇ ಅವಳು ಹೆಂಗಿದ್ಲು ಹಂಗೆ ಅವಳೆ ಅಲ್ಲ ಕನಕ ಬಾಣ್ತನ ಮಾಡ್ತಾನೆ ಅಂದ್ಬಿಟ್ಟು ಏನು ಮಾಡ್ತಿದ್ದಾರು ಉಣ್ಣಕ್ಕೆ ತಿನ್ನಕ್ಕಿಲ್ಲ ಅಂದರೆ ಬಂದು ಕೇಳಬೇಕು ನಾವೇನು ಕೊಡಲ್ಲ ಅಂದವ ಇಲ್ವಾ ಸಾಲ ಸೋಲ ಮಾಡ್ಬಿಟ್ಟು ಅಚ್ಚುಕಟ್ಟಾಗಿ ಬಾಣ್ತನ ಮಾಡಬೇಕು ಅದು ಬಿಟ್ಬಿಟ್ಟು ಹಿಂಗೆ ಒಣಗಿಸ್ಕೊ ಕೂತ್ಕೊಂಡ್ರೆ ಬಾಣ್ತನ ಮಾಡ್ತೀವಿ ಅಂತವೆ ನನ್ನ ಮುಗ ಇಳ್ದೋಯ್ತದಲ್ಲ ಅಂತ ನನಗೆ ಹೊಟ್ಟೆ ಉರಿತಾ ಕೂತದೆ ಅವಳೇನಾದ್ರು ಮಾಡ್ಕೊಳ್ಳಿ ನನಗೇನು ನನ್ನ ಮುಗ ಸಣ್ಣ ಆಯ್ತದಲ್ಲವ
ಅಂತ ಬೇಜಾರು ಮಾಡ್ಕೊಂಡು ಕೂತೀವಿ ಗಿರ್ಜ ನಿನ್ನ ಜೊತೆ ಚೆನ್ನಾಗಿದ್ರೆ ನೀ ಜೀವನೇ ಕೊಟ್ಬಿಡ್ತಿದ್ದಿ. ನೀನು ಬೇಕು ಅಂದ್ರೆ ಜೀವನೇ ಕೊಟ್ಬಿಡ್ತಿದ್ದಿ ಕಣ್ಗಿರ್ಜ ನೀನು. ಸರಿ ಬಿಡು, ಇನ್ನೇನು ಮಾಡೋಕ್ಕದು. ಸುಮ್ಮನೆ ಅವಳು ಸುದ್ದಿ ಆಡಿ ಸುಮ್ಮನೆ ತಲೆ ಕೆಡ್ಸ್ದಂಗಾಯ್ತು. ರೊಟ್ಟಿ ತಿಂದ? ಅಯ್ಯೋ ಇಲ್ಲ ಕನಕ, ರೊಟ್ಟಿಯೇ ಮಾಡಿ ಮಡಗೀನಿ. ನಮ್ಮ ಅಟ್ಟಿಯವರು ತಳೋಸ ಕಟ್ಟ ಕೊಟ್ಬಿಡ್ತೀನಿ ಅನ್ಕೊ ಹೋಗೋವ್ರೆ. ಅವ್ರಿಗೂ ಹಾಕೊಟ್ಬಿಟ್ಟು ಅಮ್ಮಗೆ ಅಮ್ಮಗೆ ತಿನ್ನೋದು ಅಂದ್ಬಿಟ್ಟು ಅವ್ನು ಕೂತ್ಕೊಂಡೆ. ಆಮೇಲೆ ತಿಂತ ಕೂತ್ಕೊಂಡಾಗ ಬಂದ್ಬಿಟ್ಟು ಹಾಕೊಡು ಅಂತ ನಿಂತ್ಕೊತಾರೆ. ಮೊದಲೇ ಅವ್ರಿಗೆ ಹಾಕೊಟ್ಬಿಟ್ಟು ಆಮೇಲೆ ತಿನ್ನೋದು ಅನ್ಕೊಂಡು ಆಮೇಲೆ ರವಿಗೂ ಬರ್ತಾನಲ್ಲ, ರವಿನೂ ಅವನು ಅದು ರೊಟ್ಟಿ ಬೇಡ ಅದು ಬೇಡ ಇದು ಬೇಡ ಅಂತಾನೆ. ಅದಕ್ಕೆ ರಾತ್ರಿದು ಅನ್ನ ಸಾರು ಎಲ್ಲ ಇತ್ತು, ಅದನ್ನೇ ಇಟ್ಕೊಡ್ತೀನಿ. ಇನ್ನೇನು ಮಾಡೋದಕ್ಕೆ ಹೊತ್ತೊತ್ಕು ಅಡುಗೆ ಮಾಡ್ತಾರೆ ನಿಂತ್ಕೊಳ್ಳೋಣ. ಸಂಜೆ ಗಂಟವ ಸಾಕಾಗೋಯ್ತದೆ. ಏನು ಸಾರು ಮಧ್ಯಾಹ್ನಕ್ಕೆ ಹೋದೆ ಅದಕ್ಕೆ ಅಕ್ಕಿ ಹಾಕತ್ತೀನಿ. ಏನು ಸಂಜೆ ನೋಡ್ತೀನಿ, ನೋಡ್ಬಿಟ್ಟು ಏನಾರು ಒಂದು ಮಾಡಿದ್ರೆ ಆಯಿತು. ಏನು ಅಡುಗೆನೇ ತಲೆ ಕೆಟ್ಟೋಯ್ತದೆ ದಿನವೇ. ಏನು ಅಡುಗೆ ಮಾಡ್ಕೊಂಡು ಉಣ್ಣೋದು, ಏನು ತಿನ್ನೋದು, ಏನು ಮುಟ್ಟೋದು, ಬರೀ ತಿನ್ನೋದು ಉಣ್ಣೋದು ಬೆಳಗೋದು ತೊಳೆಯೋದು ಅಷ್ಟೇ ಆಗೋಯ್ತು ಜೀವನ. ಅಷ್ಟರಲ್ಲೇ ಮುಗ್ದು ಕಳೆದೋಯ್ತು ಕಂತಕ್ಕ. ಸರಿ, ಮನೆಯಲ್ಲಿ ಹೆಂಗಿದ್ದಾರೆ? ಚೆನ್ನಾಗಿದ್ದಾರೆ? ಗಿರ್ಜ ಚೆನ್ಕವ್ರೆ, ಎಲ್ಲ ಚೆನ್ಕವ್ರೆ. ಸೊಸೆ ಅಪ್ರಟ್ಟಿಗೆ ಹೋಗೋಣ. ಏನು ಅಪ್ರಟ್ಟಿಗೆ? ಈಗೇನು ಹಬ್ಬ ಇಲ್ಲ ಉಣ್ಮೆ ಇಲ್ಲ, ಏನಕ್ಕೆ? ಅದೇನೋ ಕಣೆ, ರಪ್ಪರಟ್ಟಿದೇನೋ ಹಬ್ಬ ಮಾಡಾರಂತೆ. ಈಗ ಅದೇನೋ ಪೂಜೆ ಮಾಡ್ಸಾರಂತೆ, ಅದಕ್ಕೆ ಹೋಗಿದ್ದು ಬರ್ತೀರಿ. ಭಾರಿ ದಿವಸ ಆಯಿತು ಹೋಗಿ. ಆಮೇಲೆ ನಂಟ್ರದ್ದು ಎರಡು ಮದುವೆ ಇದ್ದದಂತೆ, ಹಂಗೆ ಮುಗಿಸ್ಕೊ ಬರ್ತೀನಿ ಅಂದ್ಬಿಟ್ಟು ಒಂದು ವಾರ ಆಯಿತು ಹೋಗಿ. ಇನ್ನೂ ಬಂದಿಲ್ಲ. ಏನೋ ಎಳೆ ಎಣ್ಣೆ ಹಿಂಗೆ ಆಡ್ತಾಳೆ ಈ ಮದುವೆಗಿರೋಣ. ಹಂಗೆ ಬೇಡ ಇಟ್ಲವೇ ಜ್ಞಾನ ಬೇಕಾ ಅಪ್ಪನ ಮನೆಗೆ ಹಾಗೆ ಹೋಗ್ಬೇಕು ಅಂತ. ಏನೋ ಅಪ್ಪನ ಮನೆ ಅಂದರೆ ತುದ್ಗಾರಲ್ಲಿ ನಿಂತ್ಕೊತಾಳೆ. ಏನಾರು ಅಂದ್ರೆ ಮತ್ತೆ ಅಂತಾಳಲ್ಲ ಮಾಡ್ತಾಳಲ್ಲ ಅಂತ ಬೊಯ್ಯಕ್ಕೆ ಬರ್ತಾರೆ. ಅದಕ್ಕೆ ನಾವೇನು ಮಾತಾಡೋಕೆ ಹೋಯ್ಕಿಲ್ಲ. ಒಂದು ಮಾತಾಡ್ಬಿಟ್ಟು ಒಂದು ಮಾತು ಯಾತಿ ಕಲ್ಸ್ಕೋಬೇಕು ಗಿರ್ಜ? ಹೇಳು, ನಾವೇನೋ ಒಳ್ಳೇದಕ್ಕಂತೀವಿ, ಒಳ್ಳೇದಕ್ಕೆ ಮಾತಾಡ್ತೀವಿ. ಇವ್ರಿಗೆ ಅರ್ಥ ಆಗ್ಬೇಕಲ್ಲ ಅದೆಲ್ಲವ. ಇವಳು ಸರಿಯಿಲ್ಲ, ಈ ಮುತ್ತಿ ಸರಿಯಿಲ್ಲ, ಇವಳು ಹಂಗೆ ಇವಳು ಹಿಂಗೆ ಅಂತ ಒಂದು ಮಾತು ಅನ್ಸ್ಕೋಬೇಕಾಯ್ತದೆ ನಾವು. ಅದಕ್ಕೆ ನಾನು ಅವ್ರ ಜೊತೆ ಏನು ಮಾತಾಡೋಕೆ ಹೋಯ್ಕಿಲ್ಲ. ಏನಾರು ಮಾಡ್ಕೊಳ್ಳಿ ಅಂತ ಸುಮ್ಮನೆ ಆಗ್ಬಿಡ್ತೀನಿ ನಾನಂತೀವಿ. ಅಯ್ಯೋ ಸುಮ್ಮನೆ ಕತೆ ಒಳ್ಳೇದು ಕತೆ. ಏನು ಅಲ್ಲ, ಜಲ್ದಿ ಬರಬೇಕು ತಾನೇ. ಹಬ್ಬ ಇರಲಿ, ಹಬ್ಬ ದಿವಸ ಒಂದು ದಿವಸ ಹೋಗ್ಬಿಟ್ಟು, ಮದುವೆ ದಿವಸ ಒಂದು 2 ದಿವಸ ಹೋಗ್ಬಿಟ್ಟು ಬರಬೇಕು ತಾನೇ. ವಾರ ಗಟ್ಟಲೆ ಹಿಟ್ಟು ಸೊಪ್ಪೆಲ್ಲ ಏನು ಮಾಡ್ಕೊಂಡಿದ್ದು ಇನ್ನೊಬ್ಳು ಸೊಸೆ ಅವಳೆ ಇನ್ನು ಅವಳೇ ಈಗ ಮಾಡ್ತಿರೋದು. ಅವಳುವೆ ನಾನು ಹೋಯ್ತೀನಿ ಹೋಗಿಲ್ಲ ಅಂತ ತುದ್ಗರ ನಿಂತಾಳೆ. ಅದಕ್ಕೆ ತಾಳಾಳು ಬಂದ್ಬಿಟ್ಟು ಆಮೇಲೆ ಹೋಗುವೆ, ಇಲ್ಲಿ ಯಾರು ಹಿಟ್ಟು ಸೊಪ್ಪು ಮಾಡೋರು ಅಂತ ಬೆದ್ರಿಸಿವ್ನಿ. ಅದಕ್ಕೆ ಸರಿ ಅಂದ್ಬಿಟ್ಟು ಸುಮ್ಮನೆ ಆಗವಳೆ. ಅವಳು ಹೋಗೋಕ್ಕೆ ತುದ್ಗಾಲ ನಿಂತಿದ್ಲು. ಅವಳು ಹೋಗೋಕ್ಕೆ ನಾನು ಹೋಯ್ತೀನಿ ಅಂದ್ಕೊಂಡು ನಿಂತಿದ್ಲು. ನಾನು ಇಲ್ಲ ಅದೆಲ್ಲ ಮುಗಿಸ್ಕೊಂಡು ಅವಳು ಬಂದಮೇಲೆ ಹೋಗುವಂತೆ ಬಾವಿಸ್ಕೊಂಡಿರು, ಜಾಸ್ತಿ ಆರ್ಬೇಡ ಇದ್ರಾಡ್ಬೇಡ ಅಂತ ಹೋಗಿದೆ. ಅದಕ್ಕೆ ಸುಮ್ಮನೆ ಆಗವಳೆ. ಹೋಯ್ತಲ್ಲ ಕಲ್ತ ಏನು ತಿಂಗಳು ಹೋಗೋಕ್ಕೆ ಏನು ಅಪ್ಪನ ಮನೆ. ಸರಿ ಕನಕ, ಇನ್ನೇನಕ್ಕ ಸಮಾಚಾರ? ಇನ್ನೇನು ಇಲ್ಲ ಕಣ್ಗಿರ್ಜ, ಎಲ್ಲವ ನೀನೇ ಹೇಳಬೇಕು, ನಾನೇನು ಹೇಳನೆ. ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಹೇಳಿ ಲೈಫ್ಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಬರೋದ ಮತ್ತೆ.